16ನೇ ಶ್ಲೋಕ. न वै जनो जातु कथञ्चनाव्रजेत् मुकुन्द सेव्यन्यवदङ्ग संस्मृतिम् स्मरन् मुकुन्दाग्रुपगोहनं पुनः विहातुमिच्छेन रसग्रही जनः. न वै जनः जातु कथञ्चन आव्रजेत् मुकुन्द सेवी अन्यवत् अंग संस्मृतिं स्मरन् मुकुंदाग्रि उपगोहनं पुनः विहातुं इच्छेत् न रसग्रही जनः. ಇದು ಕೂಡ ಹಿಂದಿನ ಶ್ಲೋಕದ ತಾತ್ಪರ್ಯದಂತೆ ಅಭಿಪ್ರಾಯ ಇರುವಂತ ಶ್ಲೋಕ. ನಾರದರು ವೇದವ್ಯಾಸ ದೇವರ ಬಳಿ ಭಗವದ್ಭಕ್ತಿಯ ಮಹತ್ವವನ್ನು ಹೇಳಿಕೊಳ್ಳುವ ಸಂದರ್ಭದಲ್ಲಿ ಬಂದಿರತಕ್ಕಂಥ ಮಾತು. ಅಂದ್ರೆ ಯಾರು ಈಗಾಗಲೇ ಭಗವಂತನ ಭಕ್ತಿಯಲ್ಲಿ ಆಸಕ್ತರಾಗಿದ್ದಾರೆ, ಭಗವದ್ ಭಕ್ತರಾಗಿದ್ದಾರೆ, ಅವರು ಆ ಮಾರ್ಗವನ್ನು ಬಿಟ್ಟು, ಸಾತ್ವಿಕ ಮಾರ್ಗ, ಧಾರ್ಮಿಕವಾದ ಮಾರ್ಗ, ಅದನ್ನ ಬಿಟ್ಟು ರಾಜಸ ತಾಮಸ ಮಾರ್ಗಗಳಿಗೆ ಹೋಗೋದಿಲ್ಲ. ಯಾರಿಗೆ ಆ ಭಕ್ತಿಯ ಮಹತ್ವ, ತಮ್ಮ ನಿತ್ಯ ಕರ್ಮಾನುಷ್ಠಾನಗಳ ಬೆಲೆ ಇದು ಗೊತ್ತಿಲ್ವೋ ಅಂಥವ್ರು ಮಾತ್ರ ಅವ್ಯವಸ್ಥಿತವಾದ ಜೀವನವನ್ನು ನಡೆಸ್ತಾರೆ, ಮತ್ತು 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 ದುಃಖದ ಕೂಪದಲ್ಲೇ ಮುಳುಗ್ತಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಮುಕುಂದ ಸೇವಿ ಜನ ಅಂದ್ರೆ ಮುಕುಂದ ಸೇವಿ, ಮುಕುಂದ ಅಂದ್ರೆ ಮೋಕ್ಷಪ್ರದನಾಗಿರ್ತಕ್ಕಂಥ ಭಗವಂತ. ಅಲ್ಲಿ ಅಂಗ ಅಂತ ವೇದವ್ಯಾಸ ದೇವರಿಗೆ ನಾರದರು ಮಾಡತಕ್ಕಂಥ ಸಂಬೋಧನೆ ಪೂಜ್ಯರೇ ಅನ್ನೋ ಅಭಿಪ್ರಾಯದಲ್ಲಿ. ಸಾಮಾನ್ಯವಾಗಿ ಚಿಕ್ಕವರಿಗೆ ದೊಡ್ಡವರ ಅಂಗ ಅಂತ ಸಂಬೋಧನೆ ಮಾಡುವಂಥದ್ದು. ಅದರಲ್ಲಿ ದೊಡ್ಡವರಾಗಿರ್ತಕ್ಕಂಥ ವೇದವ್ಯಾಸ ದೇವರಿಗೆ ವಕ್ರನ್ನ ಖರೀದಿಸಿ ಮೋಕ್ಷವನ್ನ ಕೊಡಿಸಿದ್ರು. ಅಂತಹ ಮುಕುಂದ ಸೇವಿ ಜನ ಈಗಾಗಲೇ ಮುಕುಂದನ ಪಾದಸೇನ ಅನ್ಯವತ್ತು. ಅನ್ಯವತ್ ಅಂದ್ರೆ ಮತ್ತೊಬ್ಬರಂತೆ ಅಂತ ಅರ್ಥ. ಏನದು ಮತ್ತೊಬ್ಬರಂತೆ ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ ನೋಡಿ, ಅನ್ಯವತ್ ಶಬ್ದಕ್ಕರ್ಥ ಮತ್ತೊಬ್ಬರಂತೆ. ಯಾರು ಭಗವಂತನ ಪಾದ ಸೇವೆಯನ್ನ ಮಾಡಿಲ್ಲ, ಭಗವಂತನ ಪಾದ ಸೇವೆಯನ್ನ ಮಾಡದೇ ಇರತಕ್ಕಂಥವನು ಅವನೇನಾಗ್ತಾನೆ? ಭಗವದ್ಭಕ್ತನಲ್ಲದವನು, ಭಗವಂತನ ಪಾದ ಸೇವೆಯ ಮಹತ್ವವನ್ನ ಕಂಡಿಲ್ಲ. ಅವನು ತನಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಧರ್ಮಾಚರಣೆಗಳ ಮೇಲೆ ಶ್ರದ್ಧೆ, ಎಲ್ಲವನ್ನೂ ಆಯಾಯ ಸಮಯಕ್ಕೆ ಮಾಡಲೇಬೇಕು, ಹೀಗೆ ಇರಬೇಕು, ಹೀಗಿರ್ಬಾರ್ದು, ನೀತಿ ನಿಯಮಗಳು ಏನೂ ಇಲ್ಲದೆ ಇದ್ದು ಬಿಡ್ತಾನ ಅವನು. ಜೀವನದಲ್ಲಿ ಪ್ರಾಣಿಗಳಂತೆ ಹಸಿವಾದಾಗ ತಿನ್ನೋದು, ಆಯಾಸ ಆದಾಗ ಮಲಗೋದು, ಆ ತರ ಯಾವುದಕ್ಕೂ ಒಂದು ನೀತಿ ನಿಯಮ ಇಲ್ಲದೇನೆ ಇದ್ಬಿಡ್ತಾನೆ. ಅನ್ಯವತು, ಅನ್ಯ ಅಂದ್ರೆ ಬೇರೆಯವನು. ಯಾರು ಭಗವದ್ ಭಕ್ತನಲ್ಲವೋ ಅವನು ಕಲಿಪ್ರವಿಷ್ಟನಾದಂಥ ಪುರುಷನಂತೆ ಅಂತ ಅರ್ಥ. ಅನ್ಯವತು ಅಂದ್ರೆ ಹಾಗೆ ಬೇರೆಯವನಂತೆ. ಕಥಂಚನ ಯಾವುದೇ ರೀತಿಯಿಂದಲೂ ಕೂಡ ಸಂಸ್ಮೃತಿಂ ನ ಆವ್ರಜೇತ್ವೈ, ಮತ್ತೆ ಅವನು ಅದೇ ದುಃಖದ ಕೂಪದಲ್ಲಿ, ಸಂಸ್ಮೃತಿ ಅಂದ್ರೆ ಹುಟ್ಟು ಸಾವುಗಳು, ಅದೇ ದುಃಖದ ಕೂಪದಲ್ಲಿ ಸಂಸಾರ, ಅದರಲ್ಲಿ ಅವನು ಮತ್ತೆ ಬರೋದೇ ಇಲ್ಲ. ವೈ ಅನ್ನೋದು ಪ್ರಸಿದ್ಧಾರ್ಥದ್ಯೋತಕವಾದ ಅವ್ಯಯ. ಅಂದ್ರೆ ಒಂದು ಮಾತು, ನಹಿ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿಂ ತಾತಗಚ್ಚತಿ ಅಂತ. ಕಲ್ಯಾಣ ಕೃತ್ ಕೃಷ್ಣಗೀತೆ ಹೇಳುವಂತ ಮಾತು. ನಹಿ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿಂ ತಾತಗಚ್ಚತಿ. ಒಳ್ಳೆಯದನ್ನ ಮಾಡಿದವರಿಗೆ ಎಂದೂ ಕೆಟ್ಟದಾಗೋದಿಲ್ಲ, ಮತ್ತೊಬ್ಬರ ಬಗ್ಗೆ ಕೆಟ್ಟದ್ದನ್ನ ಬಯಸುವವರಿಗೆ ಎಂದೂ ಒಳ್ಳೇದಾಗೋದಿಲ್ಲ ಅಂತ. ಹಾಗೆ ಕಲ್ಯಾಣ ಕೃತು ಮಂಗಳಕರವಾದಂತ ಕೆಲಸಗಳನ್ನ ಮಾಡತಕ್ಕಂಥ ವ್ಯಕ್ತಿಗಳಿಗೆ ಎಂದೆಂದಿಗೂ ಕೂಡ ಕೆಟ್ಟದಾಗೋದಿಲ್ಲ, ಮಾನಸಿಕವಾದ ಕ್ಲೇಶಾದಿಗಳು ಆಗೋದಿಲ್ಲ. ಅದೇ ಮತ್ತೊಬ್ಬರ ಬಗ್ಗೆ ಅಸೂಯೆ ಇಟ್ಟುಕೊಂಡು ಕೆಟ್ಟದ್ದನ್ನ ಬಯಸ್ತಕ್ಕಂಥ ವ್ಯಕ್ತಿಗಳಿಗಾಗ್ಬೇಕಾದ್ರೆ ಒಳ್ಳೇದಾಗೋದಿಲ್ಲ, ಕೆಟ್ಟದ್ದನ್ನೇ ಆಗತ್ತೆ ಅಂತ. ಹಾಗೆ ಆ ವೈ ಇರ್ತಕ್ಕಂಥ ಅವ್ಯಯ ಇದೆಯಲ್ಲ, ಅದು ಆ ಅನೇಕ ಹೀಗೆ ಪುರಾಣಗಳ ವಾಕ್ಯಗಳನ್ನು ತೋರಿಸಿಕೊಡ್ತಕ್ಕಂಥದ್ದು. ಸ್ಮರನ್, ಇಂತಹ ಮುಕುಂದ ಸೇವಿ ಜನ, ಮುಕುಂದನ ಮೋಕ್ಷಪ್ರದನಾಗಿರ್ತಕ್ಕಂಥ ಭಗವಂತನನ್ನ ಸೇವೆ ಮಾಡತಕ್ಕಂಥ ಜನ ಅಂದ್ರೆ ಜನ್ಮವನ್ನ ಪಡೆದಂತ ವ್ಯಕ್ತಿ. ಸ್ಮರನ್ ನಿರಂತರವಾಗಿ ಹರಿಧ್ಯಾನಾದಿಗಳನ್ನ ಮಾಡ್ತಾ, ಮುಕುಂದ ಅಂಗ್ರಿ ಉಪಗೂಹನಂ, ಮುಕುಂದ ಅಂಗ್ರಿ ಅಂದ್ರೆ ಮುಕುಂದ ಅಂದ್ರೆ ಮೋಕ್ಷಪ್ರದನಾಗಿರ್ತಕ್ಕಂಥ ಭಗವಂತ, ಅವನ ಅಂಗ್ರಿ
ಅಂಗರಿ ಅಂದ್ರೇನು? ಭಗವಂತನ ಪಾದಗಳು, ಅದರಲ್ಲಿ ಉಪಗೂಹನವಾಗಿ ಅದರಲ್ಲೇ ಅವನು ಆಸಕ್ತನಾಗಿ ಮುಕುಂದನ ಚರಣಾರವಿಂದಗಳನ್ನ ಮನಸ್ಸಿನಿಂದ ಆಲಿಂಗಿಸಿ, ಉಪಗೂಹನ ಅಂದ್ರೆ ಹಾಗೆ ಆಲಿಂಗನ ಮಾಡಿಕೊಳ್ಳುದು, ಮನಸ್ಸಿನಿಂದ ಆಲಿಂಗಿಸಿ ಮುಕುಂದ ಅಂಗ್ರಿ ಉಪಗೂಹನಂ ಪುನಃ ವಿಹಾತುಂ ನ ಇಚ್ಛೇತ್. ಯಾಕೆ? ರಸಗ್ರಹಿ ಜನ, ಅವನು ರಸಗ್ರಹಿ. ಆ ಭಗವಂತನ ಪಾದಾರವಿಂದಗಳಲ್ಲಿ, ಭಗವತ್ ಕಥಾದಿಗಳಲ್ಲಿ, ತಾನು ಮಾಡಬೇಕಾಗಿರ್ತಕ್ಕಂಥ ನಿತ್ಯ ಕರ್ಮಾನುಷ್ಠಾನಗಳಲ್ಲಿ ಒಂದು ಮಹತ್ವವನ್ನ ಕಂಡುಕೊಂಡಿದ್ದಾನೆ. ಅದರ ಫಲ ಏನು, ಅದಕ್ಕೆ ಎಷ್ಟು ಬೆಲೆ ಇದೆ, ಎಷ್ಟು ಅದು ಮಾಡಿ ಯಾಕೆ ಮಾಡಬೇಕು, ಮಾಡದೇ ಇದ್ದದ್ರಿಂದ ಯಾವ ರೀತಿಯಲ್ಲಿ ನಮಗೆ ತೊಂದರೆ ಆಗತ್ತೆ, ಇದೆಲ್ಲವನ್ನು ಕೂಡ ಕಂಡುಕೊಂಡಿದ್ದಾನೆ. ಹಾಗಾಗಿ ರಸಗ್ರಹಿ ಜನ ತನ್ನ ಅನುಷ್ಠಾನಗಳಲ್ಲಿ, ಭಗವಂತನ ಸ್ಮರಣಾದಿಗಳಲ್ಲಿ, ನಿರಂತರವಾದ ಶ್ರವಣ ಮನನ ಧ್ಯಾನಾದಿಗಳಲ್ಲಿ ಇರತಕ್ಕಂತಹ ಫಲ, ಅದರ ಒಂದು ಬೆಲೆ, ಅದರ ಮಹತ್ವ ಎಂಥದ್ದು ಅನ್ನೋದನ್ನು ಗ್ರಹಣ ಮಾಡ್ಕೊಂಡಿದ್ದಾನೆ. ಹಾಗಾಗಿ ಎಂದೆಂದಿಗೂ ಕೂಡ ನಾವು ವಿಹಾತು ಇಚ್ಛೇತ, ಅದನ್ನು ಬಿಡ್ಲಿಕ್ಕೆ ಇಚ್ಛೆ ಪಡುವುದೇ ಇಲ್ಲ. ಅಯ್ಯೋ ಪೂಜೆ ಮಾಡ್ಬೇಕಲ್ಲ, ಅಯ್ಯೋ ಜಪ ಮಾಡ್ಬೇಕಲ್ಲ, ಅಯ್ಯೋ ಸ್ತೋತ್ರ ಪಾರಾಯಣ ಮಾಡ್ಬೇಕಲ್ವಾ, ಅಯ್ಯೋ ತುಳಸಿ ಪೂಜೆ ಮಾಡ್ಬೇಕಲ್ವಾ, ಈ ತರದ್ದೆಲ್ಲ ಬರೋದೇ ಇಲ್ಲ. ಯಾಕಂದ್ರೆ ಅದೆಲ್ಲವೂ ಕೂಡ ಒಂದು ದೇವತಾ ಕಾರ್ಯ, ಸಿಗುವ ಒಂದು ಅವಕಾಶ ಅದು. ಹಾಗಾಗಿ ಅದಕ್ಕೆ ಕಾಯ್ತಾ ಇರ್ತಾನೆ ಹೊರತು ಅದರ ಬಗ್ಗೆ ತಿರಸ್ಕಾರ ಭಾವನೆಯನ್ನ, ತುಚ್ಛ ಭಾವನೆಯನ್ನ, ಅಥವಾ ಬೇಕೋ ಬೇಡವಂತಕ್ಕಂಥ ಭಾವನೆಯನ್ನ, ಈ ಭಾವನೆಯನ್ನು ಅವನು ಇಟ್ಕೊಳ್ಳೋದಿಲ್ಲ. ಯಾಕೆ? ಅದರ ಮಹತ್ವ ಎಂಥದ್ದು ಅನ್ನೋದು ಅವನಿಗೆ ಗೊತ್ತು. ಮಹತ್ವ ಗೊತ್ತಿದ್ದದ್ರಿಂದಾಗಿ ಧಾರ್ಮಿಕ ಆಚರಣೆಗಳನ್ನ ಮಾಡ್ಲಿಕ್ಕೆ ಎಂದಿಗೂ ಹಿಂದರಿಯೋದಿಲ್ಲ. ಅದೇ ಧಾರ್ಮಿಕ ಆಚರಣೆಗಳ ಪೂರ್ವಾಪರ ಮಹತ್ವಗಳೇನು ತಿಳಿದೇ ಇರತಕ್ಕಂಥ ವ್ಯಕ್ತಿ ಆಗ್ಬೇಕಾದ್ರೆ ಅದರ ಬಗ್ಗೆ ಮಾಡಿದ್ರು ಆಯ್ತು, ಮಾಡದೇ ಇದ್ರು ಆಯ್ತು, ಆ ರೀತಿಯಲ್ಲಿ ಇರ್ತಾನೆ. ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮಹತ್ವವನ್ನ ಇಟ್ಟುಕೊಂಡು ಭಕ್ತಿಪೂರ್ವಕವಾಗಿ ಈ ಸಮಯಕ್ಕೆ ಇದು ಹೀಗೆ ಮಾಡಲೇಬೇಕು ಅನ್ನೋ ನಿಯಮಗಳು ಅವನಿಗೆ ಇರೋದಿಲ್ಲ ಅನ್ನೋದನ್ನ ನಾರದರು ವೇದವ್ಯಾಸ ದೇವರ ಮುಂದೆ ನಿವೇದನೆ ಮಾಡತಕ್ಕಂಥದ್ದು. ಅಂದ್ರೆ ಯಾರು ಹೀಗೆ ನಿರಂತರವಾದ ಧಾರ್ಮಿಕವಾದ ಶ್ರದ್ಧೆಯನ್ನು ಹೊಂದಿ ಧಾರ್ಮಿಕ ಕರ್ಮಗಳಲ್ಲೇ ನಿರತರಾಗಿರ್ತಾರೆ, ಅದರಿಂದ ವಿಮುಖರಾಗುವುದಿಲ್ಲ, ಅಂಥವರು ಗುರುಗಳು ಅಂತ. ಯಾಕಂದ್ರೆ ಪ್ರಕರಣ ಬಿಂಬೋಪಾಸಕ ಗುರುಪ್ರಾಪ್ತಿ ಪ್ರಕರಣ. ಈ ಭಾವನೆಯನ್ನ, ಈ ಒಂದು ಸಾತ್ವಿಕ ಭಾವನೆಯನ್ನ ಹೊತ್ತವರು ಗುರುಗಳು. ಆ ಭಾವನೆ ಯಾರಲ್ಲಿ ಇರೋದಿಲ್ಲೋ ಅಂತವನು ಗುರು ಆಗಲಿಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ಒಟ್ಟು ಶ್ಲೋಕ ಹೇಳ್ತಾ ಇದೆ. ವ್ಯಾಖ್ಯಾನ: ಏವಂ ವಿಧಾ ಪ್ರವೃತ್ತಿ ಭಾಗವತ ಜನೇಶು ಪ್ರಮಾಣ ಪ್ರಮಿತ ಇತ್ಯಾಶಯೇನ ಆಹ. ಏವಂ ವಿಧಾ ಪ್ರವೃತ್ತಿ ಹಿಂದೆ ಬಂತಲ್ಲ, ಕೃಷ್ಣಾಂಗ್ರಿ ಪದ್ಮಮಧುಲಿಣ್ಣ ಪುನರ್ವೇಷುಷ್ಟ ಮಾಯಾಗುಣೇಶು ರಮತೆ ವೃಜಿನಾಹವೇಶು ಅಂತ ಹಿಂದೆ ಬಂತು. ಯಾರು ಭಗವಂತನ ಪಾದಾರವಿಂದಗಳನ್ನ ಅಲ್ಲಿಯ ರಸಾಸ್ವಾದನೆಯನ್ನು ಮಾಡಿದ್ದಾನೋ ಅವನು ಮತ್ತೆಂದೂ ಕೂಡ ಸಾಂಸಾರಿಕ ವಿಷಯ ಪದಾರ್ಥಗಳ ಕಡೆಗೆ ಆಕರ್ಷಿತನಾಗೋದಿಲ್ಲ ಅನ್ನೋದು ಬಂದಿತ್ತು. ಅದರ ಬಗ್ಗೆ ಪ್ರಮಾಣ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಏವಂ ವಿಧ ಪ್ರವೃತ್ತಿ, ಈ ರೀತಿಯಾಗಿರತಕ್ಕಂಥ ಪ್ರವೃತ್ತಿ, ಭಗವಂತನಲ್ಲಿ ರತಿ, ಇತರತ್ರ ಅರತಿ, ಭಗವತ್ ವಿಷಯದಲ್ಲಿ ಆಸಕ್ತಿ, ಬೇರೆ ಕಡೆ ಅನಾಸಕ್ತಿ, ಇಂತಹ ಒಂದು ಪ್ರವೃತ್ತಿಯು ಭಾಗವತ ಜನೇಶು, ಭಾಗವತ ಜನರು ಅಂದ್ರೇನು? ಭಗವದ್ ಭಕ್ತರಾಗಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಪ್ರಮಾಣ ಪ್ರಮಿತ, ಪ್ರಮಾಣದಿಂದ ಪ್ರಮಿತವಾಗಿದೆ, ಪ್ರಮಾಣದಿಂದ ಸಿದ್ಧವಾಗಿದೆ. ಇತ್ಯಾಶಯೇನ ಆಹ, ಈ ಅಭಿಪ್ರಾಯದಿಂದ ಹೇಳ್ತಿದ್ದಾರೆ. ನವೈ ಜನ ನವಾ ಇತಿ, ಇಲ್ಲಿ ವಾ ಇತಿ ಅಂತ ಯಾಕೆ ಬಿಡಿಸ್ಕೊಳ್ತಾವ? ವಸ್ತುತಃ ಶ್ಲೋಕದಿದ್ದರದು ನ ವೈ ಇತಿ ಅಂತ. ವೈ ಇತಿ ಅಂತ ಇರ್ಬೇಕಾದ್ರೆ ಐಗೆ ಆ ಅಂತ ಆದೇಶ ಬಂದು ಯಕಾರ ಲೋಪಾಗಿ ವಾ ಇತಿ ಅಂತ ಆಗತ್ತೆ. ಹೇ ಅಂಗ ಅಂದ್ರೆ ಪ್ರಿಯಾ ಇತಿ, ನಾರದ ಕೃತ ವ್ಯಾಸ ಸಂಬೋಧನಂ, ನಾರದರಿಂದ ಮಾಡಲ್ಪಟ್ಟ, ನಾರದ ಕೃತ ಅಂದ್ರೆ ನಾರದೇನ ಕೃತ, ನಾರದರಿಂದ ಮಾಡಲ್ಪಟ್ಟ ವೇದವ್ಯಾಸ ದೇವರನ್ನ ಕುರಿತು ಸಂಬೋಧನೆ. ಯತಃ ರಸಗ್ರಹಿ, ರಸಗ್ರಹಿ ಅಂದ್ರೇನು? ಸಾರಗ್ರಾಹಿ, ಭಗವಂತನ ಪಾದಾರವಿಂದದ ಸೇವೆ, ತಮ್ಮ ನಿತ್ಯ ಕರ್ಮಾನುಷ್ಠಾನಗಳು, ಅದರಲ್ಲಿರತಕ್ಕಂಥ ಮಹತ್ವ ಏನು, ಅದರಿಂದ ನಮ್ಗೆ ಎಷ್ಟು ಉಪಯೋಗ ಇದೆ, ಮಾಡಿಲ್ಲ ಅಂದ್ರೆ ಎಷ್ಟು ಹಾನಿ ಇದೆ, ಇದೆಲ್ಲ ತಿಳಿದಿರತಕ್ಕಂಥವ್ರು ನಾರದರು. ಅಂತಹ ರಸಗ್ರಹಿ ಸಾರಗ್ರಾಹಿ ಭಾಗವತಃ ಜನಃ, ಭಗವದ್ ಭಕ್ತನಾಗಿರ್ತಕ್ಕಂಥ ವ್ಯಕ್ತಿ, ಮುಕುಂದ ಪಾದಾರವಿಂದ ಸ್ಮರಣ ಸುಖಂ, ಮುಕುಂದನ ಮೋಕ್ಷಪ್ರದನಾಗಿರ್ತಕ್ಕಂಥ ಭಗವಂತ ಅವನ ಪಾದಾರವಿಂದ ಚರಣ ಕಮಲ, ಅದರ ಒಂದು ಸ್ಮರಣೆಯನ್ನ ಪುನಃ ಪುನಃ ಸ್ಮರಣ, ಮತ್ತೆ ಮತ್ತೆ ಸ್ಮರಣೆಯನ್ನ ಮಾಡ್ತಾ ವಿಹಾತುಂನ ಇಚ್ಛೇತು, ಬಿಡ್ಲಿಕ್ಕೆ ಇಷ್ಟಪಡೋದೇ ಇಲ್ಲ. ಅಯ್ಯೋ ಮಾಡಿದ್ರಾಯ್ತು, ಬಿಟ್ರಾಯ್ತು, ಅಲ್ಲ ಬೇಡ ಬೇಡ, ಈ ತರ ಆ ಧಾರ್ಮಿಕ ವಿಚಾರಗಳಲ್ಲಿ ವಿರಕ್ತಿಯನ್ನು ಅಥವಾ ಅದರ ಬಗ್ಗೆ ತಾತ್ಸಾರವನ್ನು ಅವನು ಯಾವತ್ತೂ ಕೊಡೋದಿಲ್ಲ. ಹಾಗಾಗಿ ಅತಃ ಮುಕುಂದ ಸೇವಿ ಜನ, ಮುಕುಂದ ಸೇವಿ ಜನ, ಮುಕುಂದನನ್ನ ಸೇವಿಸ್ತಕ್ಕಂಥ ಭಕ್ತ, ಚಾತು ಕದಾಚಿದಪಿ ಎಂದೆಂದಿಗೂ ಕೂಡ, ಕಥಂಚನ ಏನಾಪಿ ಪ್ರಕಾರೇಣ ಯಾವ ರೀತಿಯಿಂದಲೂ ಕೂಡ, ಅನ್ಯವತ್ ಇತರವತು ಅಂದ್ರೇನು? ಇತರ ಜನವತು, ಇತರ ವ್ಯಕ್ತಿಗಳಂತೆ, ಇದರ ಧಾರ್ಮಿಕ ಶ್ರದ್ಧೆ ಇಲ್ಲದವರಂತೆ,
ಸಂಸಾರಂ ನ ಅವರದೆ, ಮತ್ತೆ ಹುಟ್ಟು ಸಾವುಗಳೆಂಬ ಸಂಸಾರ ಮತ್ತು ಆ ಸಂಸಾರದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ದೈಹಿಕವಾದ ಮಾನಸಿಕವಾದ ಕ್ಲೇಶ ಇವುಗಳನ್ನು ಹೊಂದೋದಿಲ್ಲ. ವೈ ವೈ ಅನ್ನೋದು ಪ್ರಮಾಣ ಪ್ರಮಿತ ಮೇತದ, ಇದು ಪ್ರಮಾಣ ಸಿದ್ಧವಾಗಿದೆ. ನಹಿ ಕಲ್ಯಾಣ ಕೃತ್ಕಸ್ತಿ ದುರ್ಗತಿಂ ತಾತ ಗಚ್ಚತಿ. ಗೀತೆ ದಿನ ಶ್ಲೋಕ ಇದೆಲ್ಲ, ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ, ಅಸತಃ ಭಾವಃ ನ ವಿದ್ಯತೆ, ಸತಃ ಅಭಾವಃ ನ ವಿದ್ಯತೆ. ಒಳ್ಳೆಯವನಿಗೆ ಕೆಟ್ಟದ್ದಾಗೋದಿಲ್ಲ, ಕೆಟ್ಟವನಿಗೆ ಒಳ್ಳೆಯದಾಗೋದಿಲ್ಲ ಅಂತ. ಹೀಗೆ ಆ ಒಳ್ಳೆ ಮಾರ್ಗದಲ್ಲಿ, ಸಾತ್ವಿಕ ಮಾರ್ಗದಲ್ಲಿ ಇರಬೇಕಾಗಿರತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಯಾರು ಹಾಗೆ ಇರ್ತಾರೋ ಅವರೇ ಬಿಂಬೋಪಾಸಕ ಗುರು ಅನ್ನೋದನ್ನ ಶ್ಲೋಕ ಪ್ರಕರಣವಶಾತ್ ತಿಳಿಸಿಕೊಡ್ತಾ ಇದೆ. ಮುಕುಂದ ಸೇವಿ ಜನ ಕಥಂಚಿತ್ ಅನ್ಯವತು, ಅಂಗ ಅಂತ ಮೊದಲು ತಗೊಂಡ್ರೆ, ಅಂಗ ಅಂತ ನಾರದರು ವೇದವ್ಯಾಸ ದೇವರು ಮಾಡೋ ಸಂಬೋಧನೆ. ಅಂಗ ಮುಕುಂದ ಸೇವಿ ಜನ ಕಥಂಚನ ಅನ್ಯವತು ಸಂಸ್ಕೃತಿ ನ ಆವ್ರಜೇತ್ವೈ. ರಸಗ್ರಹೀ ಜನ ಮುಕುಂದ ಅಂಗ್ರಿ ಉಪಗೋಹನಂ ಸ್ಮರನ್ನ ಪುನಃ ವಿಹಾತುಂ ನ ಇಚ್ಛೇತ್. ಇಷ್ಟು ಇದರ ಅನ್ವಯ. ನವೈ ಜನೋ ಜಾತು ಕಥಂಚನಾವ್ರಜೇತ್ ಮುಕುಂದ ಸೇವ್ಯನ್ಯವದಂಗ ಸಂಸ್ಕೃತಿಂ ಸ್ಮರನ್ ಮುಕುಂದಾಘೃಪಗೋಹನಂ ಪುನಃ ವಿಹಾತುಮಿಚ್ಛೇನ ರಸಗ್ರಹೀ ಜನಃ. ಶ್ರೀಕೃಷ್ಣ ಅರ್ಪಣಮಸ್ತು.